ದೆಹಲಿಯಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಕುರ್ಚಿ ಪಾಲಿಟಿಕ್ಸ್? ಅತ್ತ ದಾವೋಸ್ ಶೃಂಗಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯುಸಿ ಆಗಿದ್ದಾರೆ. ಈ ಸಮಯವನ್ನ ಬಳಸಿಕೊಳ್ತಾ ಇದೆಯಾ ಸಿದ್ದರಾಮಯ್ಯ ಬಣ? ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಬಣದ ಸಚಿವರು ದಾಳ ಉರುಳಿಸಿದ್ದಾರೆ. ರಾಹುಲ್ ಜೊತೆ 1-to-1 ಚರ್ಚೆ ನಡೆಸಿದ್ರು ಕೆಜೆ ಜಾರ್ಜ್. ನಿಮಗೆ ನೆನಪಿದ್ರೆ ಕೆಲವು ದಿನಗಳ ಮುಂಚೆ, ಅದಾದ ಮೇಲೆ ಆ 1-to-1 ಭೇಟಿಗಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಅದು ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಸುರ್ಜೇವಾಲಾರನ್ನ ಭೇಟಿಯಾದ್ರು ಜಮೀರ್ ಅಹಮದ್. ಇದರ ಮಧ್ಯೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಸತೀಶ್ ಒತ್ತಾಯಿಸಿದ್ದಾರೆ. ಕೆಜೆ ಜಾರ್ಜ್ ರಾಹುಲ್ ಗಾಂಧಿಯನ್ನ ಭೇಟಿಯಾದ್ರು, ಜಮೀರ್ ಅಹಮದ್ ಸುರ್ಜೇವಾಲಾನ ಭೇಟಿಯಾದ್ರು. ಈಗ ಸತೀಶ್ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಒಂದು ಕಡೆ ದಾವೋಸ್ ಶೃಂಗಸಭೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಅಖಾಡದಲ್ಲಿ ಜೋರಾಗಿ ದಾಳ ಉರುಳಿಸ್ತಾ ಇದೆ. ವೇಣುಗೋಪಾಲ್ ಹಾಗೂ ಸತೀಶ್ ನಡುವೆ ಕುರ್ಚಿ ಚರ್ಚೆ. ಸಂಘರ್ಷ ಮುಂದುವರೆದ್ರೆ ಸಂಘಟನೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಈ ಪವರ್ ಶೇರಿಂಗ್ ತಿಕ್ಕಾಟಕ್ಕೆ ನೀವು ಅಂತ್ಯ ಹಾಡಬೇಕು, ಕುರ್ಚಿ ಗೊಂದಲ ಬಗೆಹರಿಸಿ ಅಂತ ವೇಣುಗೋಪಾಲ್ಗೆ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಚುನಾವಣೆಯನ್ನ ಎದುರಿಸಬೇಕಾಗಿದೆ. ಏನೇ ತೀರ್ಮಾನ ಇದ್ರೂ ತ್ವರಿತವಾಗಿ ಮಾಡಿ, ಬೇಗ ಮಾಡಿ. ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮನವಿಯನ್ನ ಕೆಸಿ ವೇಣುಗೋಪಾಲ್ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶದ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ, ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಣದ ನಾಯಕರು ಹೈಕಮಾಂಡ್ನ ಇತರ ನಾಯಕರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಕಳೆದ ಬಾರಿ 3 ದಿನ ದೆಹಲಿಯಲ್ಲಿದ್ರು, ಅದು ಸಾಧ್ಯ ಆಗಿಲ್ಲ. ಅದಾದ ನಂತರ ದಾವೋಸ್ ಶೃಂಗಸಭೆ ಯಾವುದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಡಿಕೆ ಶಿವಕುಮಾರ್, ಅದಕ್ಕೆ ಮತ್ತೆ ಹೊರಟ್ರು. ಮತ್ತೆ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಂಡು ಹೊರಟ್ರು. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿ ಇರುವಾಗ ಸಿದ್ದರಾಮಯ್ಯ ಬಣ ಪ್ರೋ ಆಕ್ಟಿವ್ ಆಗಿದೆ. ಒಂದು ಕಡೆ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ದೇಶದಲ್ಲಿ ಇದ್ದಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ್ರು. ಈ ಕಡೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದ ಹಾಗೆ ಇಡೀ ಬಣ ಆಕ್ಟಿವ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.